ಬಿತ್ತು. ಭವ್ಯವಾಗಿ ಕಟ್ಟಿದ ಪ್ರೇಮ ಸೌದೆಗೆ ಕಾಮದ ಕಿಡಿ ಬಿತ್ತು. ಶೀಲ ಎಂಬ ಸಿದೆಯ ಸುಟ್ಟು ಬೂದಿ ಆಯಿತು. ಮುಂದೇನು ಮಾಡುವುದು ಒಂದು ನನಗೆ ಅರ್ಥವಾಗದಂತಾಯ್ತು. ಅವನಿಂದ ತಾಳಿ ಕಟ್ಟಿಸಿಕೊಳ್ಳುವುದೇ ನನಗೊಂದು ನೆಲೆ. ಇದಕ್ಕೆ ನಿಮ್ಮ ಸಹಾಯ ಸಹಕಾರ ನನಗೆ ಬೇಕೇ ಬೇಕು. ನಾನು ನಿಮ್ಮನ್ನೇ ನಂಬಿರುವೆ. ನೀವೇ ನನಗೀಗ ಮಾರ್ಗದರ್ಶಿಗಳು. ಹೌದು, ಅವನು ದುಷ್ಟರ ಸಹವಾಸಕ್ಕೆ ಸೇರಿ ಕೆಟ್ಟ ಜನಕ್ಕೆ ಬಲಿ ಆಗಿರಬಹುದು. ಮುಂದೊಂದು ದಿನ ಒಳ್ಳೆಯವನಾಗುವುದರಲ್ಲಿ ಯಾವ ಅನುಮಾನವಿಲ್ಲ. ಈಗ ನಿನ್ನ ಬಾಳು ಭದ್ರವಾಗಿ ನಿಲ್ಲಬೇಕಾದರೆ ಆ ಕಾಳಿಂಗಿನಿಂದಲೇ ತಾಳಿ ಕಟ್ಟಿಸಿ ಈ ಸಮಾಜದಲ್ಲಿ ಶೀಲ ಸುಟ್ಟರೋ ಗತಿಯಾದರೆಂದು ಆಡಿ ಹೋಗುವಂತೆ ನಾನು ಮಾಡುತ್ತೇನೆ. ಹೋಗಿದ್ದನ್ನು ಧೈರ್ಯವಾಗಿ ಎಲ್ಸೋಣ. ಮುಂದೆ ಆ ಭಗವಂತನಿಚ್ಛೆ. ನಡೆಯುವ ಹೋಗೋಣ. ಇಲ್ಲಿ ನಡೆದ ಘಟನೆಯನ್ನ ದಯವಿಟ್ಟು ನಿಮ್ಮ ಅಣ್ಣನ ಮುಂದೆ ಮಾತ್ರ ಹೇಳಬೇಡಿ. ಅವರು ಮೊದಲೇ ತುಂಬಾ ನೊಂದುಕೊಂಡು ಬಿಟ್ಟಿದ್ದಾರೆ. ಅದರ ಬಗ್ಗೆ ನೀನು ಚಿಂತಿಸಬೇಡ. ಈ ವಿಷಯ ಯಾರಿಗೆ ಪ್ರಸ್ತಾಪಿಸುವುದು ಬೇಡ. ನಡೆಯುವ ಹೋಗೋಣ. ಸೋತಿದೆ ಅನುರಾಗದ ಜೊತೆಯಾಗಿದೆ ಈ ಬಾಳಲಿ ಶಾಂತಿ. ನನ್ನ ಬಾಯಿಗೆ ಬೆಳಕಾಗುವ ಭಾಸ್ಕರ ಎಲ್ಲಿ ಅವಿತುಕೊಳ್ತಿರುವನೋ ಏನು. ಅವನಿಗೋಸ್ಕರ ಅರಳಿದ ಈ ಪುಷ್ಪ ಅವನಿಗಾಗಿ ಕಾತುರದಿಂದ ಕಾಯುತ್ತಿದೆ. ಬಾ ರಸಿಕ, ಎಲ್ಲಿದ್ದೀ ರಸಿಕ ರಾಜ? ಯಾಕೆ ಸುರೇಖಾ, ಮುಂದಿನ ಭವಿಷ್ಯದ ಬಗ್ಗೆ ಹೀಗೇಕೆ ನುಡಿಯುತ್ತಿರುವೆ? ಅಂದು ಬೃಂದಾವನದಲ್ಲಿ ಪ್ರೇಮ ಪ್ರಣಯ ಗೀತೆಯನ್ನು ನಾನು ಸವಿಯುತ್ತಿದ್ದೆ. ಅಷ್ಟರಲ್ಲಿ ನೆನೆದವರ ಮನದಲ್ಲಿ ಎನ್ನುವಂತೆ ನನ್ನ ಮುಂದೆ ನೀವೇ ಪ್ರತ್ಯಕ್ಷವಾಗಿ ಬಿಟ್ರಲ್ಲ. ಹೋಗ್ಲಿ ಬಿಡಿ, ಇಲ್ಲಿವರೆಗೂ ಎಲ್ಲಿಗೆ ಹೋಗಿತ್ತು ನಿಮ್ಮ ಪಯಣ? ಏನು ಮಾಡುವುದು ಸುರೇಖಾ, ಫ್ಯಾಕ್ಟರಿಗಳ ಕೆಲಸ, ರಾಜಕೀಯ ಸಮಸ್ಯೆ ಇವೆಲ್ಲದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿರುವುದರಿಂದ ನಿನ್ನೀ ಮುದ್ದಾದ ಮುಖದ ಅವಲೋಕನೆ ಮಾಡಿಕೊಳ್ಳುವುದೇ ಕಠಿಣವಾಗಿದೆ. ಇರಲಿ, ಮಲ್ಲಿಗೆ ಹೂವಿನಂತೆ ಸದಾ ಅರಳಿ ನಗುಮುಖದಿಂದಿರಬೇಕಾದ ಈ ನಿನ್ನ ಮುಖ ಬಾಡಿ ಬೆಂಡಾಗಿದೆಯಲ್ಲ, ಯಾಕೆ? ಮತ್ತೆ ನಾನು ಕಟ್ಟಿದ ಕನಸುಗಳೆಲ್ಲವೂ ನುಚ್ಚು ನೂರಾಗುತ್ತಿವೆ. ಆ ಕನಸುಗಳನ್ನು ನನಸುಗ ಮಾಡುವ ಸಾಗುತ್ತೀರಂತ ನಾನು ಭರವಸೆಯಲ್ಲಿದ್ದೇನೆ. ಆದ್ದರಿಂದ ನೀವು ಯಾವತ್ತೂ ನನಗೆ ಮೋಸ ಮಾಡುತ್ತೀರಂತ ಭಯದ ಭೀತಿಯಲ್ಲಿ ಸಾಗುತ್ತಿದ್ದೇನೆ. ಮೋಸ ಮಾಡುವುದೊಂದನ್ನು ಬಿಟ್ಟರೆ ಮತ್ತಾವ ಕೆಲಸವೂ ಗೊತ್ತಿಲ್ಲ ಈ ತ್ಯಾಗರಾಜನಿಗೆ. ಆದರೆ ಒಲಿದು ಒಂದಾಗಿ ಬರುವ ನಿನ್ನಂತ ತರುಣಿಯರಿಗಲ್ಲ. ಬಲೆಗೆ ಬಿದ್ದು ಜಾರಲು ಪ್ರಯತ್ನಿಸುವ ಹೆಣ್ಣಿಗೆ ಪ್ರಳಯಾಂತಕನಾಗಿ ಕಾಡುತ್ತಾನೆ. ಅದು ನಮ್ಮ ಲೈಫ್ ನಲ್ಲಿ ಅಂತ ಕೆಟ್ಟ ಸನ್ನಿವೇಶ ನಡೆಯಬಾರದು. ಹಾಗೇನಾದರೂ ಒಂದು ವೇಳೆ ನಿನ್ನ ತಲೆಯಲ್ಲಿದ್ದರೆ ಅದನ್ನು ದೂರ ಸರಿಸಿ ಎರಡು ಹೃದಯಗಳು ಸಮ್ಮಿಲನವಾದ ಈ ಶುಭ ಗಳಿಗೆಯಲ್ಲಿ ಹಾಡೊಂದು ಪ್ರೇಮಗಾನ. ಬನ್ನಿ, ನಾವು ಪ್ರಣಯ ಗೀತೆ ಮುನ್ನುವಾಗಿ ನಾವಿಬ್ರು ಹಾಡಿ ಕುಣಿಯೋಣ. ಬನ್ನಿ ಹೇಗೆ? ಗೊತ್ತು ಮರೆತೋಯ್ತು, ಮುತ್ತು ಮತ್ತು ನೆನಪಾಯ್ತು, ನಾನ್ಯಾರು ನಂಗೆ ಮರೆತೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು. ನಾನ್ಯಾರು ನಂಗೆ ಮರೆತೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು.
ಗುಂಪು ಮರ್ತೋಯ್ತು ಮುದ್ದು ಮುದ್ದು ನೆನಪಾಯ್ತು ನಾವ್ಯಾರು ನಂಗೆ ಮರ್ತೋಯ್ತು ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು ನಾವ್ಯಾರು ನಂಗೆ ಮರ್ತೋಯ್ತು ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು ಆಸೆಯಲ್ಲೇ ದಾಟಿದಂತೆ ಒಂದಾಗಿದೆ ಮನೋಮನ, ಚಿರಾಗಿದೆ ಜೀವನ. ದುಂಡಾಗಿದೆ ಆ ಚಂಬನ ರಂಗಾಗಿದೆ ಪ್ರತಿ ಕ್ಷಣ ಚುಮ್ಮ ಚುಮ್ಮಂದು ಜೀವನದಯ, ಜಾರ ಜಾರಿ ಆಯ್ತು ಎದೆಯ ಒಳಗೆಲ್ಲ. ಜುಮು ಜುಮ್ಮಂದಿತು ನನ್ನೆಲ್ಲ ಜನ ಜಾನಂದಿತು ಮನದೆಲ್ಲ ಮುತ್ತು ಮುತ್ತು ಮರ್ತೋಯ್ತು ಮುತ್ತು ಮುತ್ತು ನೆನಪಾಯ್ತು ನಾವ್ಯಾರು ನಂಗೆ ಮರ್ತೋಯ್ತು ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು ನಾನ್ಯಾರು ನನಗೆ ಮೈತೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು. ಮುತ್ತು ಗಂಟು ಮರ್ತೋಯ್ತು ಮುತ್ತು ಮುತ್ತು ನೆನಪಾಯ್ತು ನಾವ್ಯಾರು ನಂಗೆ ಮರ್ತೋಯ್ತು ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು ಲಾ 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 ಹೇ 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 ಹೇ. ನೋಡಿ, ಅಣ್ಣ ಬರೋ ಸಮಯವಾಯಿತು. ಸ್ವಲ್ಪ ಇಲ್ಲೇ ನಿಂತ್ಕೊಳ್ಳಿ, ಹಾಲು ತರ್ತೀನಿ. ನಿನ್ನ ಅಣ್ಣಂದಿರು ಬಂದರೆ ಅಂಜುವ ಅಂಜಬುರುಕ ನಾನಲ್ಲ. ಹೋಗು, ಬೇಗನೆ ಹಾಲು ತೆಗೆದುಕೊಂಡು ಬಾ. ಆಯ್ತು, ಆದಷ್ಟು ಬೇಗನೆ ತೆಗೆದುಕೊಂಡು ಬರ್ತೀನಿ. ಇಲ್ಲೇ ರೀ. ಅಣ್ಣನಿಗೆ ಅಂಜುವ ಅಂಜಬುರುಕಿ ಎಣ್ಣೆ. ಹೋಗು. ಕರಳು ಕರಗುವ ಮರಳು ಮಾತಿಗೆ ಬೆಲೆ ಕೊಟ್ಟು ಈ ಪ್ರಳಯಾಂತಕನ ಹಿಂದೆ ಬಿದ್ದಿರುವೆಯಲ್ಲ, ನೀನೆಂತ ಎದೆಗಾರಿಕೆ ಅಣ್ಣ. ನಿನ್ನಂತ ಸುಂದರ ನೀರೆಯರ ಮೇಲೆ ಬಿದ್ದಿತು ನನ್ನ ಕೆಂಗಣ್ಣು. ನಿನ್ನಣ್ಣನಿಗೆ ತಿನಿಸುವೆ ನಾ ಮಣ್ಣು, ಆಗ ನಾ ಕಾಣುವೆ, ಆಗ ನನಗೆ ಸಿಗುವುದು ಅನುಸೂಯ ಎಂಬ ರಸಭರಿತ ಮಾವಿನ ಹಣ್ಣು. ಅಂತೂ ಸದಾನಂದ ಬರುವ ಸಮಯವಾಯಿತು. ಬಂದ ನಂತರ ನಾ ರಚಿಸಿದ ನಾಟಕದ ಬುತ್ತಿಯನ್ನು ಬಿಚ್ಚಿ ಊಟ ಮಾಡಲು ಹಚ್ಚಿ ಹೋದರಾಯಿತು. ಓಹೋ, ಈ ಊರಿನ ಹಗರ್ಭ ಶ್ರೀಮಂತ ತ್ಯಾಗರಾಜರು ಈ ಬಡವನ ಮನೆಯ ಮುಂದೆ ಬಂದು ನಿಂತುಕೊಳ್ಳುವುದೇ? ಬನ್ನಿ, ಹಾಗೆ ಬನ್ನಿ, ಕುಳಿತುಕೊಳ್ಳಿ. ಕುಳಿತು ನಿನ್ನೊಂದಿಗೆ ಲಗ್ನ ಗಂಟು ಹಾಕಿಸಿಕೊಂಡು ಸಂಬಂಧ ಬೆಳೆಸಲು ಬಂದಿಲ್ಲ ಸದಾನಂದ. ನಿನ್ನ ತಮ್ಮ ಮಾಡಿರುವ ಘನ ಕಾರ್ಯವನ್ನು ಪ್ರಸ್ತಾಪ ಮಾಡಿ ಹೋಗಲೆಂದು ಬಂದಿರುವೆ. ಅಂದರೆ ನನ್ನ ತಮ್ಮ ವಿಶಾಲನೆ ನ್ಯಾಯ ಅನ್ಯಾಯವನ್ನು ವಿಚಾರ ಮಾಡದೆ ಆ ನೀಚ ಕಾನೂನು ಅವನನ್ನು ಕೊಲೆಗಾರನ ರೂಪದಲ್ಲಿ ಜೈಲಿಗೆ ಕರೆದೊಯ್ಯಿತು. ಆದರೆ ನನ್ನ ಆತ್ಮ ಒತ್ತಿ ಒತ್ತಿ ಹೇಳುತ್ತದೆ ಅವನು ಕೊಲೆಗಾರನಲ್ಲವೆಂದು. ಧನಿಕರೇ, ನನ್ನ ತಮ್ಮನಿಂದ ನಿಮಗ ಅನ್ಯಾಯವಾದರೂ ಯಾವುದು? ಅನ್ಯಾಯವಲ್ಲ ಸದಾನಂದ, ಅವಮಾನ. ನನಗಾಗಿರುವ ಅವಮಾನಕ್ಕೆ ಈ ಊರಲ್ಲಿ ತಲೆ ಎತ್ತಿ ತಿರುಗದಂತಾಗಿದೆ. ನಿನ್ನ ತಂದೆ ಸಾಯುವ 3 ದಿನಗಳ ಮುಂಚೆ ನನ್ನ ತಂಗಿಯ ಮೇಲೆ ಬಲಾತ್ಕಾರವೆಂಬ ಬಾಣವನ್ನು ಪ್ರಯೋಗಿಸಿ ಆ ವಿಷಯ ಯಾರಿಗೂ ಗೊತ್ತಾಗಬಾರದೆಂದು ಅವಳನ್ನು ಮರ್ಡರ್ ಮಾಡಿ ನಾಪತ್ತೆ ಮಾಡಿದ್ದಾನೆ. ಇಲ್ಲ ಇಲ್ಲ, ಇಂಥ ಹೀನ ಕೃತ್ಯ ನನ್ನ ತಮ್ಮನಿಂದ ಸಾಧ್ಯವಿಲ್ಲ. ಇದೊಂದು ಕಟ್ಟು ಕತೆ. ಕಟ್ಟು ಕಥೆಯೊಂದು ನೀನು ಸೃಷ್ಟಿಸಿದರೆ ಚಟ್ಟ ಕಟ್ಟಬೇಕಾಗುತ್ತದಲೇ ಸದಾನಂದ. ನಿನ್ನ ತಮ್ಮ ಬಂದ ನಂತರ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿದಿ ಸರಿ, ಇಲ್ಲವಾದರೆ ಮತ್ತೆ ಸೇಡಿನ ಬಿರುಗಾಳಿಯನ್ನೆಬ್ಬಿಸಿ ವಿಶಾಲ ಜೀವಂತ ಇರುವವರೆಗೂ
ಜೈಲಿನಲ್ಲಿಯೇ ಜೀವಂತ ಶವವಾಗುವಂತೆ ಮಾಡುತ್ತೇನೆ, ನೆನಪಿರಲಿ. ಅಯ್ಯೋ ಗುರುವಿಗೆ, ಹೇ ಕಾಶಿ ವಿಶ್ವನಾಥನೇ, ಈ ಭೂಮಿಯ ಮಳೆಯಲ್ಲಿ ಬದುಕುವ ರೈತಾಪಿ ವರ್ಗಕ್ಕೆ ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲವಾ ತಂದೆ? ಎತ್ತ ನೋಡಿದರೂ ದರ್ಪ, ದೌರ್ಜನ್ಯ, ಮೋಸ, ವಂಚನೆ ಮಾಡುವವರಿಗೆ ಮಾತ್ರ ನೆಲೆ. ಸ್ವಾಭಿಮಾನದಿಂದ ಬದುಕುವ ನಮ್ಮಂತ ಸಂಪನ್ನರಿಗೆಲ್ಲಿದೆ ಬೆಲೆ? ಓ ಭರತ ಮಾತೆ, ಕಣ್ತೆರೆದು ನೋಡು ತಾಯಿ ಕಳ್ಳ ಕದಿಮರ ಕಾರಸ್ಥಾನವನ್ನು. ಏ ವಿಶಾಲ, ಅಲ್ಲಿ ಏನಿಲ್ಲೋ, ಮನೆ ಒಳಗೆ ಕಾಲಿಡಬೇಡ. ಯಾಕಣ್ಣ? ಜೈಲಿನಿಂದ ಸೋದರ ಬಂದಿರುವನೆಂದು ಸಂತೋಷ ಪಡದೆ ಮನೆ ಒಳಗೆ ಕಾಲಿಡಬೇಡ ಎನ್ನುವ ಅಪಸರದ ಮಾತೇಕೆ? ಸಹೋದರ, ಈ ಊರಲ್ಲಿ ಎಲ್ಲರೂ ಶಾಬಾಷ್ ಎನ್ನುವ ಕೆಲಸವನ್ನು ಮಾಡಿಬಿಯಲ್ಲ. ನಿನಗೆ ಸಂತೋಷದಿಂದ ಗುಪ್ತವನ್ನು ನೀಡಿ ಬರಮಾಡಿಕೊಳ್ಳಬೇಕೆ? ನನ್ನ ತಂದೆ ಸತ್ತರೂ ನನ್ನ ಮನಸ್ಸಿಗೆ ಇಷ್ಟೊಂದು ಆಘಾತ ಅನುಭವಿಸಿರಲಿಲ್ಲ. ಆದರೆ ಇಂಥ ಹಾಳಾದ ಕೀಳು ಕೆಲಸವನ್ನು ಮನಸ್ಸಾದರೂ ಹೇಗೆ ಒಪ್ಪಿತು? ಕೀಳದ ಕೆಲಸ? ಅಣ್ಣ, ಏನ್ ಹೇಳ್ತಿರ್ವೆ ನೀನು? ಈ ಊರಿನ ಗರ್ಭ ಶ್ರೀಮಂತ ತ್ಯಾಗರಾಜನ ತಂಗಿ ಸುಧಾಳನ್ನು ಪ್ರೀತಿಸಿದ್ದು ನಿಜವೋ ಸುಳ್ಳು? ಸುಳ್ಳಣ್ಣ, ಸುಳ್ಳು. ದಾರಿ ಹಿಡಿದು ಹೋಗುವ ಯಾವ ಪುರಂತಿಯರ ಕಣ್ಣೆತ್ತಿ ನೋಡಲಾರ ಈ ನಿನ್ನ ತಮ್ಮ ಮತ್ತೆ ನಮ್ಮ ಮನೆತನವನ್ನು ಛಿದ್ರ ಮಾಡಲು ಹೂಡಿದ ಕಪಟ ನಾಟಕವಣ್ಣ ಇದು. ಅಣ್ಣ, ಮತ್ತೆ ನನ್ನ ಧನಿಕ ಅವನ ತಂಗಿಯ ಮೇಲೆ ಬಲಾತ್ಕಾರವನ್ನು ಎಸಗಿದಲ್ಲದೆ ಅವಳನ್ನು ಮರ್ಡರ್ ಮಾಡಿ ಮುಚ್ಚಿ ಹಾಕಿ ತಲೆ ಮರೆಸಿಕೊಂಡಿದ್ದಾನೆ. ನೀನು ಬಂದ ನಂತರ ಜೈಲಿಗೆ ಕಳುಹಿಸಿ ಜೀವಂತ ಶವವಾಗುವಂತೆ ಮಾಡುತ್ತೇನೆ ಎಂದು ಶಪಥ ಮಾಡಿ ಹೋಗಿದ್ದಾನೆ. ಮುಂದೇನು ಮಾಡಬೇಕು ಎಂಬುವುದು ಈ ನಿನ್ನಣ್ಣನಿಗೆ ಒಂದು ತಿಳಿಯದಂತಾಯ್ತಪ್ಪ ವಿಶಾಲ, ಒಂದು ತಿಳಿಯದಂತಾಯ್ತು ವಿಶಾಲ. ಮುಂದೆ ಇಂಥ ನಯ ವಂಚಕರಿಗೆ ಆ ದೇವರ ಶಿಕ್ಷೆ ನೀಡಬೇಕಪ್ಪ, ಆ ದೇವರೇ ಶಿಕ್ಷೆ ನೀಡಬೇಕು. ಬೆದರಿಕೆಯ ಬೇರ ಬುಟ್ಟ ಹೋದ ತ್ಯಾಗರಾಜ ದೆವ್ವವಾಗಿ ಬಂದು ದೇವರಂತ ನನ್ನ ಅಣ್ಣನ ಮೇಲೆ ಸೂರತನ ತೋರಿಸಿ ನಾ ಬರುವುದರೊಳಗೆ ತಲೆ ಮರೆಸಿಕೊಂಡು ಯಾನಗೆ ವಂಚಕ. ಅಣ್ಣ, ಅವರು ಮಾಡಿರುವ ಕುತಂತ್ರ ಇಷ್ಟೇ ಅಲ್ಲಣ್ಣ. ಅನುಸುವೆ ತೋಟದ ಮನೆಯಿಂದ ಬರುತ್ತಿರುವಾಗ ಅವಳ ಮೇಲೆ ಬಲಾತ್ಕಾರ ಎಸಗಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾರೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರದೆಂದು ಇನ್ನೊಬ್ಬರ ಮನೆಯಲ್ಲಿ ಇಟ್ಟು ಬಂದಿರುವೆ. ಅಣ್ಣ, ಇನ್ನು ಮುಂದೆ ನ್ಯಾಯದಿಂದ ಬದುಕಿದರೆ ಅಪ್ಪರ್ಸಿ ಬರ್ತವಣ್ಣ ನ್ಯಾಯದ ಅಲೆಗಳು. ಆ ಅಲೆಗಳನ್ನು ತುಳಿಯಬೇಕಾದರೆ ಶ್ರೀಮಂತಿಕೆ ಶಿಖರವನ್ನು ಏರಿದ ಆ ಕಟಕನ ಕತ್ತರಿಸಿದಾಗಲೇ ನನಗೆ ನೆಮ್ಮದಿ. ಅಣ್ಣ, ನಿನ್ನ ಆಶೀರ್ವಾದ ಸದಾ ನನ್ನ ಮ್ಯಾಗಿರಲಿ. ನನ್ನ ಹೋರಾಟದಲ್ಲಿ ಜಯ ಸಾಗಲಿ. ಎದುರು ಬರುವ ಎದುರಾಳಿಗಳ ತಲೆವಾಗಲಿ. ಎದ್ದೇಳು ಸಹೋದರ, ಸಹೋದರ. ವಿಶಾಲ, ಸತ್ಯವನ್ನು ಹರಿಯದೆ ನಿನ್ನ ಬಗ್ಗೆ ಅಪಾರ್ಥವನ್ನು ಕಲ್ಪಿಸಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸಹೋದರ, ದಯವಿಟ್ಟು ನನ್ನನ್ನು ಕ್ಷಮಿಸು ಸಹೋದರ. ನಿನ್ನ ಹೋರಾಟದಲ್ಲಿ ಜಯವಿದೆ. ಆದರೆ ಅನುಸೂಯಳ ಬಾಳು ಬೆಳಗಿಸಿ ಅವಳ ಗರತಿಯ ಸ್ಥಾನ ತುಂಬುವವರೆಗೂ ನಿನ್ನಲ್ಲಿ ತಾಳ್ಮೆವಿರಲಿ. ನಂತರ ಆ ಧನಿಕ ಯಾವ ರೀತಿ ಜೀವ ಬೆದರಿಕೆ ಹಾಕಿ ಹೋಗಿರುವನೋ ಅದೇ ರೀತಿ ಅವನಿಗೆ ಚಾಲೆಂಜ್ ಮಾಡಿ ಬಾ. ಆದರೆ ಅವನ ಜೀವಕ್ಕೆ ಯಾವುದೇ ಅಪಾಯವನ್ನು ಮಾಡಬೇಡಪ್ಪ, ಅಪಾಯವನ್ನು ಮಾಡಬೇಡ. ಏಕೆಂದರೆ ಅವನಿಗಾಗಿ ಕಾದು ಸೇಡಿಟ್ಟು ಕುಳಿತಿದೆ ಕಂಗೆಟ್ಟ ಕಾಳಿಂಗ ಸರ್ಪ. ಇದೇ ನನ್ನ ಪ್ರತಿಜ್ಞೆ. ಆಯ್ತಣ್ಣ, ಯಾವತ್ತು ನಿನ್ನ ಪ್ರತಿಜ್ಞೆ ಮೀರಲಾರ ಈ ನಿನ್ನ ತಮ್ಮ ವಿಶಾಲ. ಬರುವೇನಣ್ಣ. ಅಣ್ಣ, ದಣಿದ ಬಂದಿರುವೆ, ತೆಗೆದುಕೋಣ, ಹಾಲು ಕುಡಿ. ತಂಗಿ, ಯಾವ ಸಂತೋಷಕ್ಕಾಗಿ ಹಾಲು ಕುಡಿಯಬೇಕಮ್ಮ? ತಂದೆ ಕಣ್ಮರೆಯಾದನೆಂದು ಹೆಗ್ಗಿನಿಂದ ಹಾಲು ಕುಡಿಯಬೇಕೆ? ಇಲ್ಲ, ಆ ತ್ಯಾಗರಾಜನ ಬಾಯಿಂದ ಬಂದ ಖಡ್ಗ ಕಠೋರದಂತ ವಾಕ್ಯಗಳನ್ನು ಕೇಳಿ ಹಾಲು ಕುಡಿಯಬೇಕಮ್ಮ. ಹೇಳಮ್ಮ, ಹೇಳು,
ಯಾವ ಸಂತೋಷಕ್ಕಾಗಿ ಹಾಲು ಕುಡಿಯಬೇಕೆಂಬ ನೀನೇ ಹೇಳು. ನೀನು ತ್ಯಾಗರಾಜನು ಈ ಮನೆಗೆ ಬಂದು ಹೋಗಿರುವನೆ? ಹೌದು ತಂಗಿ, ಹೌದು. ನೀನು ಮನೆಯೊಳಗೆ ಇದ್ದಾಗ ಬಂದು ಬರ ಸಿಡಿಲಿನಂತ ಬಿರುಗುಳಿಗಳನ್ನ ಮಾತನಾಡಿ ನನ್ನನ್ನು ಚಿಂತೆಯ ಸುಳಿಯಲ್ಲಿ ಸಿಲುಕಿ ಕೊರಗುವಂತೆ ಮಾಡಿ ಹೋದನಮ್ಮ, ಮಾಡಿ ಹೋದನ. ಇದನ್ನು ತಿಳಿದ ನನ್ನ ಸಹೋದರ ಅವನ ಹತ್ತಿರ ಹೋಗಿದ್ದಾನೆ. ಅಲ್ಲಿ ಯಾವ ಅವಘಡ ಸಂಭವಿಸದೋ ನಾನೊಂದು ತಿಳಿಯನು. ಅದಕ್ಕಾಗಿ ನಾನು ಅಲ್ಲಿಗೆ ಹೋಗಿ ಬರುತ್ತೇನಮ್ಮ. ಅಣ್ಣ, ನೀನು ಅಲ್ಲಿಗೆ ಹೋದರೆ ಏನು ಪ್ರಯೋಜನವಿಲ್ಲಣ್ಣ, ಏನು ಪ್ರಯೋಜನವಿಲ್ಲ. ನಿನಗಾಗಿ ತಂದ ಹಾಲು ತಣ್ಣಗಾಗಿ ಹೋಗಿದೆ. ಮೊದಲು ಹಾಲು ಕುಡಿಯೋಣ. ತಂಗಿ, ನನ್ನ ಮನಸ್ಸಾಕು ಚಡಪಡಿಸುತ್ತಿದೆ. ನೀನು ಇಲ್ಲೇ ಮನೆಯಲ್ಲೇ ಇರು, ನಾನು ಸ್ವಲ್ಪ ವಿಶಾಲ್ನ ಹತ್ರ ಹೋಗಿ ಬರುತ್ತೇನೆ. ಇದೊಂದು ಮತಿಹೀನ ಕೋತಿ. ಇವನು ಹೋಗಿ ತಪ್ಪಿಸ್ತಾನಂತೆ. ನಮ್ಮಣ್ಣನಿಗೆ ಮಾಡಿದ ಅನ್ಯಾಯದ ಸೇಡಿಗಾಗಿ ಅವನಿಗೆ ಹಾಲಿನಲ್ಲಿ ವಿಷದ ಮದ್ದನ್ನು ಸೇರಿಸಿಕೊಟ್ಟಿದ್ದೇನೆ. ಏನೇ ಆಗಲಿ ಆದಷ್ಟು ಬೇಗ ಈ ಮನೆಯಲ್ಲಿದ್ದ ವಜ್ರ ವೈಡೂರ್ಯವನ್ನು ದೋಚಿಕೊಂಡು ನಾನು ತ್ಯಾಗರಾಜನ ಹತ್ರ ಹೋಗಲೇಬೇಕು. ಹೌದು, ತ್ಯಾಗರಾಜನ ಹತ್ರ ಹೋಗಲೇಬೇಕು. ಹುಚ್ಚ ಬಂದ ಕಲ್ಲು ಹೋಗಿರು, ಹುಚ್ಚ ಬಂದ ಕಲ್ಲು ಹೋಗಿರು. ಅಲ್ಲ, ನಾನು ಹುಚ್ಚನಲ್ಲ. ಒಗೆಯಬೇಡಿ, ನನಗೆ ಕಲ್ಲು ಒಗೆಯಬೇಡಿ. ಇಲ್ಲ, ನೀನು ಹುಚ್ಚನಂತೆ ಕಾಣುತ್ತಿರುವೆ. ನಿಜವಾಗಿಯೂ ನೀನು ಹುಚ್ಚ. ಹೌದು, ನಾನು ಹುಚ್ಚ. ನಾನೊಬ್ಬ ಹುಚ್ಚು ಪ್ರೇಮಿ. ಕೆಟ್ಟು ಹೋದೆ. ಯಾರಿಗಾಗಿ ಕೆಟ್ಟು ಹೋದೆ? ಈ ಸುರದೇವತೆಯ ಬಾಗಿಲಿಗೆ ಪ್ರವೇಶಿಸಿ ಈ ಕೆಟ್ಟ ಹವ್ಯಾಸಕ್ಕೆ ಬೆಳೆಯಬೇಕಾದ್ರೆ ಯಾರು ಕಾರಣ? ಇದಕ್ಕೆಲ್ಲ ಕಾರಣ ವಿಶಾಲ. ಹೌದು, ಅವನು ಹೇಳಿದ ಆಸೆಗೆ ಆಸೆ ಪಟ್ಟು ಆಸೆಯ ಅರಮನೆಯಲ್ಲಿ ಹಾಯಾಗಿ ಮಲಗಿದೆ. ಹಾಗಾದರೆ ಆ ಅರಮನೆಯ ನಡು ಮಧ್ಯದಲ್ಲಿ ಕುಸಿದು ಬಿದ್ದಿತು. ನನ್ನ ಬಾಳು ಹಾಳಾಗಬೇಕಾದರೆ ಇದಕ್ಕೆ ವಿಶಾಲನೇ ಕಾರಣ. ಅವನೇ ಮೋಸಗಾರ. ಅಲ್ಲ 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 ಅಲ್ಲ, ಅವನು ಮೋಸಗಾರನಲ್ಲ. ಎರಡು ಜೀವಿಗಳನ್ನು ಒಂದುಗೂಡಿಸಿ ನಮ್ಮ ಸಂಸಾರವನ್ನು ಕಣ್ಣು ತುಂಬ ನೋಡುವ ಕರುಣಾಮೂರ್ತಿ. ಹಾಗಾದರೆ ಇದಕ್ಕೆ ಕಾರಣವ್ಯಾರು?
ಈ ಕಲಿಕಾಲದ ಕಾಲಂತಕಿ ಸುರೇಖಾ ಸುರೇಖಾ ನಾನು ಮೋಸಗಾರನಲ್ಲ ಸುರೇಖಾ, ನಾನು ಮೋಸಗಾರನಲ್ಲ. ನಾನು ಕೆಟ್ಟ ಕ್ರೂರಿಯು ನಾನಲ್ಲ ಸುರೇಖಾ, ಕೆಟ್ಟ ಕ್ರೂರಿಯು ನಾನಲ್ಲ. ಬಾ ಸುರೇಖಾ ಬಾ. ಕನಸಲ್ಲಿ ಬಂದವಳಾರಿ ಮನಸ್ಸಲ್ಲಿ ನಿಂತವಳಾರಿ ಅವಳಾರು ನಾನೇ ಹೇಳಗೆಳತಿ ಕನಸಲ್ಲಿ ಬಂದವಳಾರಿ ಮನಸ್ಸಲ್ಲಿ ಏನಿದು ತಲೆ ಸುತ್ತುತ್ತಿದೆ, ಪ್ರಪಂಚವೇ ಕತ್ತಲಾಗುತ್ತಿದೆ, ಪ್ರಜ್ಞೆಯು ತಪ್ಪಿದಂತಾಗುತ್ತಿದೆ. ವಿಶಾಲ್ ಹತ್ತಿರ ಹೋಗುವ ನಾನು ಇಲ್ಲಿಗೇಕೆ ಬಂದೆ? ಒಂದು ದೋಚುತ್ತಿಲ್ಲ. ಇಲ್ಯಾರೋ ಪುಣ್ಯಾತ್ಮ ಕುಳಿತಿರುವನು. ಯಾರಪ್ಪ ನೀನು? ನಾನೊಬ್ಬ ಕಲಿಯುಗದ ಕುಡುಕ. ಅಂದಾಗೆ ತಾವ್ಯಾರು? ನಾನು ಇದೇ ಊರಿನ ಸತ್ಯಮೂರ್ತಿಯ ಹಿರಿಯ ಮಗ ಸದಾನಂದ ಅಂತ. ಓಹೋ, ವಿಶಾಲನ ಅಣ್ಣ, ಕಲಿಯುಗದ ಕರುಣಾಕರ ಸತ್ಯಮೂರ್ತಿಯ ಹಿರಿಯ ಮಗ ಸದಾನಂದ. ನಾನು ನಿಮ್ಮ ತಮ್ಮ ಪರಮ ಸ್ನೇಹಿತ ಅಶೋಕ ಅಂತ. ಅಶೋಕನೇ? ಹಲೋ, ನನ್ನನ್ನು ನೋಡಿ ನಗುತ್ತಿರುವಿಯಲ್ಲ, ನಿನ್ನ ಕಣ್ಣಿಗೆ ನಾನೇನು ಹುಚ್ಚನಂತೆ ಕಾಣುತ್ತಿರುವೆನು ಏನು? ಸದಾನಂದನವರೇ, ನಿಮ್ಮ ಈ ಸ್ಥಿತಿ ನೋಡಿದರೆ ನಗಬೇಕು ಹೊಳಬೇಕು ನನಗೆ ಒಂದು ತಿಳಿಯದಂತಾಗಿದೆ. ಅಶೋಕ, ನಿನ್ನ ಒಗಟಿನ ಮಾತು ನನಗೆ ಒಂದು ತಿಳಿಯದಂತಾಯಿತು. ಅದು ಇರಲಿ, ವಿದ್ಯೆ ಉಳ್ಳ ಪದವೀಧರನಾದ ನೀನು ತಿದ್ದಿ ಬುದ್ಧಿ ನಮ್ಮಂತವ್ರಿಗೆ ಹೇಳುವ ನೀನೆ ಈ ರೀತಿ ಕುಡಿಯಲು ಪ್ರಾರಂಭಿಸಿದರೆ ಇನ್ನು ನಮ್ಮಂತಹ ಅವಿದ್ಯಾವಂತರ ಪಾಡೇನು ಹೇಳು? ಇದು ಒಳ್ಳೆಯದಲ್ಲ. ಇದೊಂದು ಜೀವನವನ್ನು ಸರ್ವನಾಶ ಮಾಡುವ ಕೆಟ್ಟ ಹವ್ಯಾಸ. ಈ ಕೆಟ್ಟ ಹವ್ಯಾಸ ಬೆಳೆಯಬೇಕಾದರೆ ಇದಕ್ಕೆ ಹಲವಾರು ರೀತಿ ಕಾರಣಗಳಿರುತ್ತವೆ. ಸಾಧು ಸಂತರು ಕುಡಿಯುತ್ತಾರೆ ತಮ್ಮ ಚೈತನ್ಯವನ್ನು ವೃದ್ಧಿಸಿಕೊಳ್ಳಲು, ಕವಿಗಳು ಕುಡಿಯುತ್ತಾರೆ ತಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು. ಆದರೆ ನಾನೀಗ ಕುಡಿಯುತ್ತಿರುವೆ ಆಳವಾಗಿ ಪ್ರೀತಿಸುವ ಹುಚ್ಚು ಪ್ರೇಮಿಯಾಗಿ, ಭವ್ಯವಾದ ಬಾಳಿನಲ್ಲಿ ಬರಸಿಡಿಲು ಸಿಡಿಸಿದ ಒಂದು ಹೆಣ್ಣಿನ ದುರ್ನಡತೆಗಾಗಿ. ಸದಾನಂದ, ಮನೆಯಲ್ಲಿ ಹೆಣ್ಣನ್ನು ಮುದ್ದಾಗಿ ಸಾಕಿದರೆ ಸಾಲದು, ಅವಳಿಗೆ ಒಳ್ಳೆಯ ಗುಣಗಳನ್ನು ಕಲ್ಪಿಸಿಕೊಡಬೇಕು. ಅಶೋಕ, ನನ್ನ ತಂಗಿಯ ಬಾಳು ಭವ್ಯವಾಗಿ ಸಾಗಬೇಕೆಂದು ಎಷ್ಟೋ ಕನಸುಗಳನ್ನು ಕಂಡಿದ್ದೇನೆ. ಆದರೆ ನೀನಾಡುವ ಮಾತುಗಳನ್ನು ಕೇಳಿದರೆ ಯಾವನೋ ದುರುಳನ ಮಾತನ್ನು ಕೇಳಿ ತಲೆ ಕೆಡಿಸಿಕೊಂಡಂತಾಗಿದೆ. ಏನಾಗಿದೆ ನಿನಗೆ? ತಲೆ ಕೆಡಿಸಿಕೊಳ್ಳಲು ನಾನೇನು ಏನು ಅರಿಯದ ಸುಗೂಸನಲ್ಲ. ನಿನ್ನ ತಂಗಿ ಮಾಡಿದ ಕೃತ್ಯವನ್ನು ಇದೇ ಪಾಪದ ಕಣ್ಣಿನಿಂದ ನೋಡಿದ ಕ್ಷಣ ಈ ರೀತಿ ಹುಚ್ಚನಾಗಿ ಅಲಿಯಬೇಕಾಯ್ತು. ಸದಾನಂದ, ನಂಬಿದವರಿಗೆ ಮೋಸ ಮಾಡುವ ದುರಂತ ಕಳನಾಯಕಿ ನಿನ್ನ ತಂಗಿ. ತಲತಲಾಂತರದಿಂದ ಉಳಿಸಿಕೊಂಡು ಬಂದ ನಿಮ್ಮ ಮನೆಯ ಕೀರ್ತಿಗೆ ಕಪ್ಪು ಚುಕ್ಕಿ ನೀಡುವ ಶೂರ್ಪನಖಿ ನಿನ್ನ ತಂಗಿ. ಸದಾನಂದ, ನಿನ್ನ ತಂಗಿ ಮಾಡಿದ ಕೃತ್ಯ ಸಾಕೋ ಏನು ಇನ್ನೂ ಬೇಕೋ? ಹೌದು ಅಶೋಕ, ಹೌದು. ನೀನು ಹೇಳುವ ಮಾತಿನಲ್ಲಿ ಸತ್ಯವಿದೆ. ನನ್ನ ಒಡ ಹುಟ್ಟಿದ ತಂಗಿಯಾಗಿದ್ದರೆ ನನ್ನ ಮನೆಯ ಮಾನ ಮರ್ಯಾದೆ ಬೀದಿ ಪಾಲು ಆಗುತ್ತಿರಲಿಲ್ಲ. ನನ್ನ ತಲೆಯ ಸಿತ್ತು ಬೇಕಾದರೆ ಇದಕ್ಕೆಲ್ಲ ಕಾರಣ ಅವಳೇ. ನಾವೆಷ್ಟೇ ಅವಳಿಗೆ ಒಳ್ಳೆಯದಾಗಬೇಕೆಂದು ಬಯಸಿದರು ಅದೆಲ್ಲ ನಿಷ್ಫಲವಾಗಿ ಹೋಯಿತು ಅಶೋಕ, ನಿಷ್ಫಲವಾಗಿ ಹೋಯಿತು. ಸದಾನಂದನವರೇ, ನಿನ್ನ ತಂಗಿ ಮಾಡಿದ ತಪ್ಪಿಗೆ ಒಪ್ಪಿಕೊಂಡಿರಲ್ಲ, ನನಗೆ ಅಷ್ಟೇ ಸಾಕು. ಒಳ್ಳೆಯ ಪತಿ ದೇವರನ್ನ ಕೈ ಹಿಡಿದು ಬಾಳು ಎಂದರೆ, ನಾನು ಜಾರಿಣಿಯಾಗಿ ಬಾಳುತ್ತೇನೆಂದರೆ ಅದು ಅವಳ ಕರ್ಮ.
ಆ ಹೀನ ಜಾತಿ ಉಳ್ಳೋಳೆ ಎಸೆ ಮಾತನಾಡುವುದು ಸಾಕು. ಬನ್ನಿ, ತಲೆ ಸುತ್ತುತ್ತಿದೆ ಎಂದಿರಲ್ಲ, ಯಾವ್ದಾದ್ರೂ ಆಸ್ಪತ್ರೆಗೆ ಹೋಗೋಣ. ಆಯ್ತು ನಡೆ ಅಶೋಕ, ಹೋಗೋಣ. ವೆಲ್ಕಮ್ ಸುರೇಖಾ, ವೆಲ್ಕಮ್. ನಗುವಿನ ಮಂದಹಾಸದೊಂದಿಗೆ ಬಂದಂತಾಗಿದೆ. ಮತ್ತೇನು ಸಂತೋಷದ ಸವಿಸುದ್ದಿ? ಆ ಸವಿಸುದ್ದಿಯನ್ನು ಹೇಳಂತೆ ಇಲ್ಲಿಗೆ ಓಡೋಡಿ ಬಂದೆ. ಅಂದು ನೀವು ನಾವು ಮನೆಗೆ ಬಂದು ಹೋದ ಮೇಲೆ ನಮ್ಮ ನನಗೆ ತಲೆ ಸುತ್ತುವ ವಿಷಮದ್ದು ಬೆರೆಸಿಕೊಟ್ಟಿದ್ದೀನಿ. ಅವನೀಗ ಎಲ್ಲಿ ಹೋಗಿ ಮಲಗಿರೋನೋ ಯಾರಿಗೊತ್ತು. ವಾರ್ಯವಾ ಸುರೇಖಾ, ಮೆಚ್ಚಬೇಕು ಈ ನಿನ್ನ ಧೈರ್ಯ ಸಾಹಸಕ್ಕೆ. ಇದ್ದರೆ ಇರಬೇಕು ನಿನ್ನಂತ ಚಾಣಾಕ್ಷ ಹೆಣ್ಣು. ಅಂದಾಗ ನಮ್ಮ ಪ್ರೇಮ ಪ್ರಣಯ ನಿರಂತರವಾಗಿ ಸಾಗುತ್ತದೆ. ಹಾ, ಇರಲಿ ಸುರೇಖಾ, ಮುಂದಿನ ತಯಾರಿ ಯಾವುದು? ನಿಮ್ಮ ಕೈಯಿಂದ ನನ್ನ ಕೊರಳಿಗೆ ಮಂಗಲ ಕಟ್ಟಿಸಿಕೊಳ್ಳಬೇಕು. ನೋಡಿ, ಮುಂದೆ ನಾವಿಬ್ರು ನಾವು ದಂಪತಿಗಳಾಗಿ ಆನಂದದ ಸಾಗರದಲ್ಲಿ ತೇಲಾಡೋದೊಂದೇ ಬಾಕಿ. ನಂಬಿದ ಪ್ರೇಯಸಿಯನ್ನು ಯಾವತ್ತಿಗೂ ಕಷ್ಟದ ಕಡಲಿನಲ್ಲಿ ಮುಳುಗಿಸಲಾರ ಈ ತ್ಯಾಗರಾಜ. ಯಾವಾಗಲೂ ಸುಖದ ಸಾಗರವನ್ನೇ ತೋರಿಸುತ್ತಾನೆ. ನೀನು ಯಾವ ಕಾರಣಕ್ಕೂ ಆತುರ ಪಡಬೇಡ, ಸ್ವಲ್ಪ ತಾಳ್ಮೆ ಇರಲಿ. ತಾಳ್ಮೆ ತಾಳ್ಮೆ ತಾಳ್ಮೆ, ಈ ತಾಳ್ಮೆ ತಂತಿ ಹರಿದು ಹೋಗಿದೆ. ನಾನೀಗ ಗೂಡನ್ನಗಲಿದ ಹಕ್ಕಿಯಾಗಿದ್ದೇನೆ. ಅಗಲಿದ ಈ ಹಕ್ಕಿಗೆ ನನ್ನ ಹೃದಯದಲ್ಲಿ ಸ್ಥಾನ ಸದಾ ಸಿದ್ಧವಿರುತ್ತದೆ. ನಿನ್ನ ಜೀವಕ್ಕೆ ಬೇಡಿದ್ದನ್ನೇ ಕೇಳು, ನಾನು ಧಾರಾಳವಾಗಿ ಕೊಡುತ್ತೇನೆ. ನಾನು ಕೇಳಿದ್ದು ಕೊಡುವಿರಾ? ಹಾಗಾದ್ರೆ ಕೇಳಿ. ನೋಡಿ, ಗಿರಿಯಂತೆ ನಡೆಯುತ್ತಿರುವ ನಾವು ಬಂಧು ಬಾಂಧವರನ್ನೆಲ್ಲ ಬಿಟ್ಟು ಈಗ ನಲಿಯುತ್ತಿರುವ ಈ ಗಿಳಿಗೆ ನಿಮ್ಮ ಹೆಸರಿನಲ್ಲಿರುವ ಅರ್ಧ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಡಬೇಕು. ಬರೆದು ಕೊಡ್ತೀರಾ? ಅರ್ಧ ಆಸ್ತಿಯನ್ನಷ್ಟೇ ಏಕೆ ಸುರೇಖಾ, ಈ ನನ್ನ ಪ್ರಾಣ ಬೇಕಿದ್ದರೂ ಕೇಳು, ನಿನಗಾಗಿ ಧಾರಾಳವಾಗಿ ಕೊಡುತ್ತೇನೆ. ಸ್ಟಾಂಪ್ ಪೇಪರ್ ತಗೊಂಬಂದಿದೀಯಾ? ಹಾ, ತಂದಿದ್ದೇನೆ, ತೆಗೆದುಕೊಳ್ಳಿ. ಆಯ್ತಲ್ಲ, ಹಾಗಾದ್ರೆ ನಾನಿನ್ನು ಹೋಗಿ ಬರಲೇ? ಸುರೇಖಾ, ಹೋಗುವ ಮುನ್ನ ಒಂದು ಸವಿಚುಂಬನೆ ನೀಡಿ ಹಾಡೊಂದು ಪ್ರೇಮಗಾನ. ಹಾಗೆ ಆಗಲಿ.
ನಿಮ್ಮ ಆಸೆನೇ ನನ್ನ ಆಸೆ. ಬನ್ನಿ. ಸಂಗಾತಿಯೇ ಸಂಗಾತಿಯೇ ನಗುವ ಮಲ್ಲಿಗೆ ನೀ ಬಳಿಗ ಮಲ್ಲಿಗೆ ನಗುವ ಮಲ್ಲಿಗೆ ನೀ ಬಳಿಗ ಮಲ್ಲಿಗೆ ನೀನೇ ನಿನಗುತ್ತಾರೆ ನಿನ್ನ ಮಗವ ತೋರೆ ನೀನೇ ನಿನಗುತ್ತಾರೆ ನಿನ್ನ ಮಗವ ತೋರೆ ಸ್ವರ್ಗದ ಅಪ್ಸರಿ 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 ನೀ ಬಳಿಗ ಫೋನ್ ಮಾಡಿದಾಗ ಮರೆಯದೆ ಬಾ. ಓಕೆ, ನಾನಿನ್ ಬರ್ತೀನಿ. ಬಾಯ್ ಬಾಯ್ ಬಾಯ್. ವಿಧವೆಯ ಪದವಿ ಪಡೆದು ಈ ಮಿಂಡ ಕೊಡುವ ಸುಖಕ್ಕಾಗಿ ಸೂಳೆಯಾಗಿ ಬಾಳುವ ನಿನಗೆ ನಾನು ಬರೆದಿರುವುದು ಆಸ್ತಿ ಪತ್ರವನ್ನೆಲ್ಲ ಸುರೇಖ, ನಿನ್ನ ಮುಂಬರುವ ಸಾವಿನ ಸಾಲುಗಳನ್ನು. ಆಸ್ತಿ ಬರೆಸಿಕೊಂಡು ಕೈ ಕೊಡುವ ಪ್ಲಾನ್ ಏನಾದರೂ ಸೃಷ್ಟಿಯಾದರೆ ಅಂದೇ ತೋರಿಸುವೆ ಯಮರಾಯನ ಹೆಬ್ಬಾಗಿಲನ್ನು. ಇಷ್ಟೊತ್ತಿನವರೆಗೂ ನಿನಗಾಗಿನೇ ಕಾಯುತ್ತಿದ್ದೆ. ಹೋದ ಕೆಲಸ ಏನಾಯ್ತು? ಎಲ್ಲ ಸಕ್ಸಸ್ ಆಯ್ತು. ಶಾಬಾಷ್ ಕಾಳಿಂಗ, ಶಾಬಾಷ್. ಅಂದ ಹಾಗೆ ಅನುಸೂಯ ತೋಟದಾರ ಮನೆಯಲ್ಲಿ ಇರುವಳೆ? ಇಲ್ಲ, ಕೂಗ್ಯಾಡ್ತಾ ಚೀರಾಡ್ತಾ ದುಃಖದ ಮಳೆಯಲ್ಲಿ ಮುಳುಗಿದ್ದಾಳೆ. ಯಾಕೆ? ನೀವು ಹೇಳಿದ್ದೇ ಬೇರೆ, ಅಲ್ಲಿ ಸಂಭವಿಸಿದ ಘಟನೆನೇ ಬೇರೆ. ನಾನು ಎಷ್ಟು ಒತ್ತು ತರಬೇಕೆಂದು ಪ್ರಯತ್ನ ಪಟ್ಟರು ಅವಳ ಕೊನೆಗೆ ಮೀನಿನಂತೆ ಜಾರಿದಳು. ಕೊನೆಗೆ ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಅದಾವ ನಿರ್ಧಾರ? ಅವಳ ಸೌಂದರ್ಯದ ಸ್ವಭಾವವನ್ನು ಕಂಡು ಹುಚ್ಚನಾದೆ. ಹುಡುಗ ಅಮಲ್ನಲ್ಲಿ ಕಂಗೆಟ್ಟು ನಾನೇ ಛಲ ತಿರ್ಸ್ಕೊಂಡು ಬಂದುಬಿಟ್ಟೆ. ಮುಚ್ಚು ಬಾಯಿ ಅಯೋಗ್ಯ ನನ್ನ ಮಗನೇ. ಹೊತ್ತು ನೋಡಿ ಹೊತ್ತುಕೊಂಡು ಬಾ ಎಂದು ಕಳಿಸಿದರೆ ನೀನೇ ಅನುಭವಿಸಿ ಬಂದಿರುವೆಯಾ ಮಗನೇ? ಮುಗೀತಲೇ ನನ್ನ ನಿನ್ನ ಸ್ನೇಹ ಸಂಬಂಧ. ನಿನ್ನಿ ಕೆಟ್ಟ ಮುಖ ನನಗೆ ಯಾವತ್ತೂ ತೋರಿಸಬೇಡ. ಹೊರಟು ಹೋಗಲೇ ನನ್ನ ಮನೆಯಿಂದ ಆಚೆ. ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಸ್ನೇಹ ನನಗೂ ಬೇಕಾಗಿಲ್ಲ. ಇಲ್ಲಿ ನಿಲ್ಲುವುದು ನನಗೆ ಇಷ್ಟವಿಲ್ಲ. ನಾನು ಇಲ್ಲಿಗೆ ಬಂದಾಗ ನನ್ನ ಆಸ್ತಿಯನ್ನು ವಶಪಡಿಸಿಕೊಂಡ್ಯಾರ. ನನ್ನ ಆಸ್ತಿ ಮರಳಿ
ಹಣ ಹಿಂದೆ ತಿರುಗಿಸ್ಬಿಡು, ಈಗಲೇ ಹೋಗುತ್ತೇನೆ. ಅಷ್ಟೇ. ಯಾವುದಲೇ ನಿನ್ನ ಆಸ್ತಿ? ಎಲ್ಲಿದಲೇ ನಿನ್ನ ಆಸ್ತಿ ಪತ್ರ? ಎಂದು ನೀನು ನನ್ನ ಸರಿ ಸಮಾನವಾಗಿ ಕುಳಿತು ತಿಂದು ಕುಡಿದು ತೇಗಿದೆಯೋ ಆಗಲೇ ಹಳ್ಳ ಸೇರಿತಲೇ ನಿನ್ನ ಆಸ್ತಿ. ಭಿಕ್ಷುಕ ರಾತ್ರಿಯಲ್ಲಿ ಶ್ರೀಮಂತಿಕೆಯ ಕನಸು ಕಂಡಂತೆ ಬೆಳಿಗ್ಗೆ ಎದ್ದು ನೋಡಿದಾಗ ಎಂದಿನಂತೆ ಅವನ ಕೈಯಲ್ಲಿ ಭಿಕ್ಷೆಯ ಪಾತ್ರೆ ಇತ್ತಂತೆ. ಅದರಂತೆ ಇದೊಂದು ತಿರುಕನ ಕನಸೆಂದು ತಿಳಿದು ಹೊರಟು ಹೋಗು ನನ್ನ ಮನೆಯಿಂದ ಆಚೆ. ತಿರುಕ ನಾನಲ್ಲ, ನೀನು ಮನೆ ಮುರಿಯುವ ಮೂರ್ಖ. ಒಂದು ಹೆಣ್ಣು ಆಸೆ ಪಟ್ಟು ಅದು ನಿನಗೆ ದಕ್ಕದೇ ಇದ್ದಾಗ ಮನುಷ್ಯರನ್ನ ಕೀಳಾಗಿ ಕಾಣುವ ನೀನೊಬ್ಬ ನಯವಂಚಕ. ಒಬ್ಬ ಗರತಿಯರ ಶೀಲ ಸುಟ್ಟು ಹೋಗಬೇಕಾದರೆ ಅದಕ್ಕೆಲ್ಲ ನೀನೇ ಮಗನೇ ಮರ್ಯಾದೆ ಕೊಟ್ಟು ಹೇಳುವೆ. ನನಗೆ ಬರಬೇಕಾದ ಆಸ್ತಿ ಪತ್ರವನ್ನು ಸರಳವಾಗಿ ಹಿಂತಿರುಗಿಸು, ಇಲ್ಲವಾದರೆ ಕ್ಷಣದಲ್ಲಿ ಪ್ರಾರಂಭವಾಗುತ್ತದೆ ನ್ಯಾಯ ಅನ್ಯಾಯದ ಬಿದ್ದು. ಯುದ್ಧ ಲೇ, ಯುದ್ಧಕ್ಕೆ ಹೆದರುವ ಪೆದ್ದ ನಾನಲ್ಲಲೇ. ಎಂದು ಎಂಜಲ ದಾಸಿಗೆ ನನ್ನ ಮನೆ ಬಾಗಿಲು ಕಾಯುವ ನಾಯಿಯಂತೆ ಬಿದ್ದೆಯೋ ಅಂದೇ ತಿಳಿಯುತ್ತಲೇ ನಿನ್ನ ಯೋಗ್ಯತೆ ಏನು ಅಂತ. ನಿನ್ನಂತ ಕುಲಗೆಟ್ಟವನಿಗೆ ಆಸ್ತಿ ಕೊಡುವ ಅವಿವೇಕ ಎಂದುಕೊಂಡೆಯೇನೋ? ಮರು ಮಾತನಾಡದೆ ಹೊರಟು ಹೋಗು ನನ್ನ ಮನೆಯಿಂದ ಆಚೆ. ತ್ಯಾಗರಾಜ, ಮೋಸದಿಂದ ನಾನು ಕೆಟ್ಟವನಿಗೆ ಮಾಡಿ ಬೆದರಿಕೆ ಬೇರು ಬೆಳೆಸಲ ಬಂದರೆ ಬೆದರಿಕೆಗೆ ಎದರಿ ತಲೆ ತೆಳಗಿಟ್ಟು ಹೋಗೋ ಗಂಡು ನಾನಲ್ಲ. ಲೇ ಕಳಿಂಗ, ಎಂದು ನಿನ್ನ ಆಸೆಯನ್ನು ಹಪ್ಪಿಸಿದೆಯೋ ಅಂದೇ ನಿನ್ನ ಜೀವನದ ಬದುಕೇ ಬದಲಾಗಿದೆ. ನಮ್ಮ ಹದಿನದಲ್ಲಿ ಬಿದ್ದಾಗ ನಾ ಹೇಳೊಂದು ಕೇಳುವುದು ನಿನ್ನ ಕೆಲಸ. ಅದು ಬಿಟ್ಟು ಹೆದಗೊಟ್ಟು ಮಗನೆಂದರೆ ನಿನ್ನ ನ್ಯಾಯವನ್ನು ಕಿತ್ತು ಬೀಸಾಗುತ್ತದೆ ಎತ್ತರ. ಎತ್ತರ ಹೇಳುವ ಉದ್ದ ಸಿಂಗ ನಾಲ್ಗೆನು ಕೇಳೋದಕ್ಕೆ ಆದ್ರೆ ನರಿದಾಗ ಅನ್ಕೊಂಡೆ. ಈ ಗಂಡಗಲಿ ನಾಲ್ಗೆ ಕೇಳೋದಕ್ಕೂ ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೆ ಸಾಧ್ಯವಿಲ್ಲ. ಅನ್ಯಾಯವಾಗಿ ನ್ಯಾಯದ ಮುಂದೆ ನಿಂತು ವಾದ ಮಾಡೋದು ಬೇಡ. ನ್ಯಾಯ ನ್ಯಾಯದಿಂದ ಹೋರಾಡುವ ನ್ಯಾಯವಂತವರು ನೀವಾಗಿದ್ದರೆ ನಿನ್ನ ತಂದೆ ಹೊಂದಿಗೆ ನಮ್ಮ ಕೈಯಲ್ಲಿ ಗುಲಾಮನಾಗಿ ಸಲಾಂ ಮಾಡುತ್ತಿರಲಿಲ್ಲ. ನೀನೀಗ ಸಿಂಹದ ಗುಹೆ ಮುಂದೆ ನಿಂತು ಚೀರಾಡುತ್ತಿರುವೆ. ಇವರು ಹೊತ್ತಿಗೆ ಹೇಳುವ ಮೊದಲೇ ಇಲ್ಲಿಂದ ಹೊತ್ತನಂತೆ ಹೊರಟು ಹೋಗಲೇ. ನಿಮ್ಮೆದುರಿಗೆ ಕೆಚ್ಚದೆ ನಿಂತು ಇವನು ಸೇರಿದ ಸಿಂಹಗಂದು ಗುಹೆಯಿಂದ ಹೊರಗೆಳೆದು ಹೇಗೆ ಮತ್ತೆ ಬುದ್ಧಿ ಕೆಲಸಕೊಂಡು ಈ ಧೀರನಿಗೆ ಚೆನ್ನಾಗಿ ಗೊತ್ತು. ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಸೊಕ್ಕರಿಸಿ ಯಮಪಟ್ಟಣಕ್ಕೆ ಕಳಿಸುವ ಸೂರ ನಾನೇ ಎಂಬುದು ಮರೆಯದಿರಿ. ಆ ಯಮಲೋಕದ ಯಮರಾಯನೇ ಈ ವಿಶ್ವಾಮಿತ್ರನ ಆಡಳಿತ ಕಂಡು ಕಣ್ಣಿಗೆ ಕಾಣದಂತೆ ಮಾಯವಾಗಿದ್ದಾನೆ. ರೇಗಾಡುವುದಕ್ಕೆ ಇದು ರಾಮಯುಗವಲ್ಲ, ಇದು ರಾವಣನ ರಾಜ್ಯ. ಸಿಂಗ್, ನಾವು ಸುಮ್ಮನೆ ನಿಂತರೆ ಈ ನಾಯಿ ಪಗುಳುತ್ತಲೇ ಇರುತ್ತದೆ. ಮೊದಲು 10 ವರಾಕು ಈ ಬೀದಿಯ ನಾಯಿಯನ್ನು ನನ್ನ ಮನೆಯಿಂದ ಆಚೆ. ಸಿಕಾರಿ, ನಿನ್ನ ದರ್ಪ ದೌರ್ಜನ್ಯ ದಬ್ಬಾಳಿಕೆ ಇಷ್ಟಕ್ಕೆ ನಿಲ್ಲಿಸಿದರೆ ಸರಿ, ಇಲ್ಲವಾದರೆ ಇಂದಿನ ಈ ಕುಡುಕ ಮುಂದೆ ಕೊಳವರೆಗೆ ಬಂದು ನಿನ್ನ ಸಿರ ತೆಗೆದು ಬಡವರಿಗೆ ನೆಮ್ಮದಿಯಿಂದ ಬದುಕೋದಕ್ಕೆ ದಾರಿ ಮಾಡಿಕೊಳ್ಳುತ್ತೇನೆ. ಒಂದು ಮಾತು ನೆನಪಿರಲಿ, ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ರಕ್ತ ಕಾಲುವರಿಸಿ ಮರಣ ಬಂದಾಗ ಬರ್ಸ್ಕೊಂಡು ಕೋಪ ಸಿಗರಿಯುತ್ತದೆ. ಮತ್ತೆ ಮುಂದೂಡಿ ಕಾಲಾವಕಾಶ ಮಾಡಿಕೊಟ್ಟಿದೆ ಆ ಕವಿಲೇಖನ. ಮತ್ತೆ ಬರುವೆ ಈ ಕಾಳಿಂಗನಾಗೆಲ್ಲ ಖಂಡಿತ ಕಾಳಿಂಗ ಶಾರ್ಪಾಗಿ ಬರುತ್ತೇನೆ. ಮೈಂಡ್
ತ್ಯಾಗರಾದರೆ ಇಲ್ಲ ನಿಲ್ಲಿಸಿ, ಸುಮ್ಮನೆ ಮಾತನಾಡುವುದಕ್ಕಿಂತ ಇವನ ಜೀವನ ಗಂಚಾರವಾಗಿತ್ತು. ಬೇಡ ಸಿಂಗ್, ಆ ಅವಸರ ಬೇಡ. ಅವನು ಬದುಕಲಿ, ಬದುಕಿ ಬಾಳಲಿ. ಆ ಬಾಳಿನಲ್ಲಿ ಬಿರುಗಾಳಿಯನ್ನು ಎಪ್ಪಿಸುತ್ತಾ ಸಾಗುವುದೇ ಈ ಸರದಾರನ ಮುಂದಿನ ಸವಾಲು. ಹಾ, ನಡೆ ಹೋಗೋಣ.